ರಾಜ್ಯ ಪಠ್ಯಕ್ರಮ ಅನುಸರಿಸುವ ಶಾಲೆಗಳಲ್ಲಿ ಈ ವರ್ಷದಿಂದಲೇ ಕೃತಕ ಬುದ್ಧಿಮತ್ತೆ ಬಳಕೆಗೆ ನಿರ್ಧಾರ ಮಾಡಲಾಗಿದೆ. ಮೊದಲ ಹಂತದಲ್ಲಿ ರಾಜ್ಯದ 1145 ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ವಿಸ್ತರಣೆ ಮಾಡೋದಕ್ಕೆ ಶಿಕ್ಷಣ ಇಲಾಖೆ ಚಿಂತನೆ ನಡೆಸಿದೆ. ಮೊದಲ ಹಂತದಲ್ಲಿ 1,44,062 ವಿದ್ಯಾರ್ಥಿಗಳು ಎಐ ಪ್ರಯೋಜನ ಪಡೆಯಲಿದ್ದಾರೆ. ಗಣಿತ, ಆಂಗ್ಲ ವಿಷಯಗಳಲ್ಲಿ ಮತ್ತು ಕನ್ನಡದಲ್ಲಿ ಲಕ್ಷಾಂತರ ಮಕ್ಕಳು ಅನುತ್ತೀರ್ಣವಾಗಿದ್ದು, ಈ ಅಂಶವನ್ನು ಗಮನಿಸಿ ಈ 3 ವಿಷಯಗಳಲ್ಲಿ ಎಐ ಬಳಸಿ ಮಕ್ಕಳಿಗೆ ಕಲಿಕೆಗೆ ಒತ್ತು ನೀಡೋದಕ್ಕೆ ಶಿಕ್ಷಣ ಇಲಾಖೆ ನಿರ್ಧಾರ ಮಾಡಿದೆ. ಇಲ್ಲಿ ಮಕ್ಕಳ ಉಚ್ಚಾರಣೆ, ಪದ ಬಳಕೆ, ವ್ಯಾಕರಣ ಸುಧಾರಣೆಗೆ ಗಮನ ಹರಿಸಲಾಗುತ್ತೆ. ತರಗತಿಗೆ ತಕ್ಕಂತೆ ಗಣಿತದಲ್ಲಿನ ಹಿಡಿತ ಮತ್ತು ಪರಿಹಾರ ಅಗತ್ಯಗಳಿಗೆ ಗಮನ ನೀಡಲಾಗುತ್ತೆ. ಇದಕ್ಕಾಗಿ ಓಪನ್ ಸೋರ್ಸ್ ಡಿಟಿಪಿ ತಂತ್ರಜ್ಞಾನ ಮೂಲಕ ಬೋಧನೆ ಮತ್ತು ಕಲಿಕೆಯ ಅಭ್ಯಾಸ ಪರಿಕರ, ಡಿಜಿಟಲ್ ವಿಷಯ ಮತ್ತು ತಂತ್ರಜ್ಞಾನದ ಬಳಕೆ ಮಾಡಲಾಗುತ್ತೆ ಅಂತ ಶಿಕ್ಷಣ ಇಲಾಖೆ ಮಾಹಿತಿ ನೀಡಿದೆ. ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳದಲ್ಲಿ ಜೈನ ಮುನಿ ಆಚಾರ್ಯ 108 ಶಾಂತಿ ಸಾಗರ ಮಹಾರಾಜರ ಪ್ರತಿಮೆ ಅನಾವರಣಕ್ಕೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಬಂದಿದ್ದಾರೆ. ಶ್ರವಣಬೆಳಗೊಳದ ವಿಂಧ್ಯಗಿರಿಯ ಪಕ್ಕದ ಬೋಳುಬೆಟ್ಟದಲ್ಲಿ ಈ ಕಾರ್ಯಕ್ರಮ ನಡೆದಿದ್ದು, ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಚಾರುಕೀರ್ತಿ ಪಂಡಿತಾರಾಚಾರ್ಯ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮೀಜಿ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸೇರಿ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಈ ವೇಳೆ ಮಾತನಾಡಿದ ಉಪರಾಷ್ಟ್ರಪತಿ ರಾಧಾಕೃಷ್ಣನ್, ಶಾಂತಿ ಸಾಮರಸ್ಯದ ನಾಡಿಗೆ ಬಂದಿರೋದು ಖುಷಿ ತಂದಿದೆ. ಕರ್ನಾಟಕ ನಮ್ಮ ಸಂಸ್ಕೃತಿ ಪರಂಪರೆಯನ್ನ ರಕ್ಷಣೆ ಮಾಡ್ತಿದೆ. ಶ್ರವಣಬೆಳಗೊಳ ಸಾವಿರಾರು ವರ್ಷಗಳಿಂದ ಬಾಹುಬಲಿ ಸ್ವಾಮಿಯವರ ಶಾಂತಿ ಸಂಕೇತ ಆಗಿದೆ. ದಿಗಂಬರ ಜೈನ ಮಠ ಶಿಕ್ಷಣ, ಸಾಹಿತ್ಯ, ಕಲೆ, ಸಂಸ್ಕೃತಿಗೆ ಕೊಡುಗೆ ನೀಡುತ್ತಿದೆ. ಬಹಳ ಹಿಂದೆ ಬಹುಜನರು ಜೈನ ಧರ್ಮದ ಅನುಯಾಯಿಗಳಾಗಿದ್ರು ಅಂತ ದೇಶಕ್ಕೆ ಜೈನ ಧರ್ಮದ ಕೊಡುಗೆಯನ್ನ ಸ್ಮರಿಸಿದ್ದಾರೆ. ಮಂಗಳೂರು ಪೊಲೀಸರು ಅಕ್ರಮ ಗೋಹತ್ಯೆ ತಡೆಗೆ ಹೊಸ ಅಸ್ತ್ರ ಪ್ರಯೋಗಿಸಿದ್ದಾರೆ. ಗೋಹತ್ಯೆ ಪ್ರತಿಬಂಧಕ ಕಾಯ್ದೆ ಬಗ್ಗೆ ಧಾರ್ಮಿಕ ಕೇಂದ್ರಗಳಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಮುಂದಾಗಿದ್ದಾರೆ. ಮಸೀದಿಗಳಿಗೆ ತೆರಳಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮುಸ್ಲಿಂ ಪ್ರಮುಖರಿಗೆ ಮಾಹಿತಿ ನೀಡುತ್ತಿದ್ದಾರೆ. ಜಿಲ್ಲೆಯ ಹಲವು ಮಸೀದಿಗಳಲ್ಲಿ ಜಾಗೃತಿಗೆ ಮುಂದಾದ ಪೊಲೀಸರು ಬೆಳ್ತಂಗಡಿಯ ಕೊಕ್ಕಡ, ಸುಳ್ಯ ಕೇಂದ್ರ ಜುಮ್ಮಾ ಮಸೀದಿ, ಮೊಗರ್ಪಣೆ ಜುಮ್ಮಾ ಮಸೀದಿ, ದುಗಲ್ಕಡ ಮಸೀದಿ, ಸುಣ್ಣಮೂಲೆ, ಕುಂಬಕ್ಕೋಡು, ಅರಂತೋಡು ಮಸೀದಿಗಳಲ್ಲಿ ಜಾಗೃತಿ ಕಾರ್ಯ ನಡೆಸಿದ್ದಾರೆ. ಗೋಹತ್ಯೆ ಪ್ರತಿಬಂಧಕ ಕಾಯ್ದೆ ಹಾಗೂ ಜಪ್ತಿ ಕಾನೂನುಗಳ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ. ಮುಸ್ಲಿಂ ಸಮುದಾಯದ ಮುಖಂಡರು ಯುವಕರಿಗೆ ಕಿವಿಮಾತು ಹೇಳುವಂತೆ ಮನವಿಯನ್ನು ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.